ನಮಸ್ಕಾರ. ಕಳೆದ ವಿಡಿಯೋದಲ್ಲಿಯೂ ಸಹ ನಾವು ವಾಟ್ಸ್ಆಪ್ ಸುರಕ್ಷತೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಮುಂದುವರೆದ ಭಾಗವಾಗಿ ಇನ್ನಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ವಾಟ್ಸ್ಆಪ್ ಡಿಪಿ, ಇದಕ್ಕೆ ಡಿಸ್ಪ್ಲೇ ಪಿಕ್ಚರ್ ಅಂತ ಕೂಡ ಕರೀತಾರೆ. ಇನ್ನು ಯಾಕೆ ಡಿಪಿಗೆ ಫೋಟೋವನ್ನ ಹಾಕ್ತಾರೆ? ಯಾಕಂದ್ರೆ ನಮ್ಮ ವಾಟ್ಸ್ಆಪ್ ಪ್ರೊಫೈಲ್ಗೆ ಹಾಕುವ ಫೋಟೋದಿಂದ ಇತರರಿಗೆ ನಮ್ಮನ್ನ ಗುರುತಿಸಲು ಸಹಾಯವಾಗುತ್ತದೆ. ಹಾಗಾಗಿ ನಾವು ಡಿಪಿಗೆ ಫೋಟೋವನ್ನ ಹಾಕ್ತೀವಿ. ಬನ್ನಿ, ಡಿಪಿಗೆ ಫೋಟೋವನ್ನ ಹೇಗೆ ಸೆಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನನ್ನದೊಂದು ಪ್ರಶ್ನೆ, ಇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ. ನೀವು ನಿಮ್ಮ ಡಿಪಿಗೆ ಒಂದು ಫೋಟೋ ಹಾಕ್ತೀರಾ. ಆ ಡಿಪಿ ಫೋಟೋ ಯಾರ್ಯಾರ ಕಾಣುತ್ತೆ ಅಂತ ನಿಮ್ಗೆ ಗೊತ್ತಿದ್ಯಾ? ಉತ್ತರ ನೀಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಪ್ರೈವಸಿ ಸೆಟ್ಟಿಂಗ್ಸ್ನ ಅನುಗುಣವಾಗಿ ನಿಮ್ಮ ಡಿಪಿ ಫೋಟೋ ಕಾಣಿಸುತ್ತೆ. ಹಾಗಾಗಿ ಸುರಕ್ಷತಾ ದೃಷ್ಟಿಯಿಂದ ನಿಮ್ಮ ಡಿಪಿ ಫೋಟೋ ಯಾರಿಗೆ ಕಾಣಬೇಕು, ಯಾರಿಗೆ ಕಾಣಬಾರ್ದು ಅನ್ನುವಂತಹದನ್ನ ನೀವೇ ತೀರ್ಮಾನ ಮಾಡಿ ಸೆಟ್ಟಿಂಗ್ಸ್ನಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಹಾಗಿದ್ರೆ ಸೆಟ್ಟಿಂಗ್ಸ್ನಲ್ಲಿ ಹೇಗೆ ಸೆಟ್ ಮಾಡೋದು ಅಂತ ಈಗ ನೋಡೋಣ. ವಾಟ್ಸ್ಆಪ್ನ ಬಲಬದಿಯಲ್ಲಿ ಕಾಣುವ 3 ಚುಕ್ಕೆಗಳ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಾಣುವ ಸೆಟ್ಟಿಂಗ್ಸ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಂತರ ಪ್ರೊಫೈಲ್ ಪಿಕ್ಚರ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣುವ ಕ್ಯಾಮೆರಾ ಐಕಾನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ 3 ಆಪ್ಷನ್ಸ್ಗಳು ಕಾಣುತ್ತೆ. ಮೊದಲನೇದಾಗಿ ಕ್ಯಾಮೆರಾವನ್ನ ಬಳಕೆ ಮಾಡಿಕೊಂಡು ಫೋಟೋ ತೆಗೆದು ಕೂಡ ನಾವು ಡಿಪಿಯನ್ನ ಸೆಟ್ ಮಾಡಬಹುದು, ಅಥವಾ ಗ್ಯಾಲರಿಯಲ್ಲಿ ಇರುವಂತಹ ಫೋಟೋವನ್ನ ಚೂಸ್ ಮಾಡಿ ಕೂಡ ನಾವು ಡಿಪಿಯನ್ನ ಸೆಟ್ ಮಾಡಬಹುದಾಗಿದೆ. ಈಗ ನಾನು ಗ್ಯಾಲರಿಯ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡೋಣ. ಈಗ ನಮಗೆ ಯಾವ ಸೈಜ್ಗೆ ಫೋಟೋ ಬೇಕೋ ಆ ಸೈಜ್ಗೆ ನಾವು ಫೋಟೋವನ್ನ ಕ್ರಾಪ್ ಮಾಡ್ಕೊಳ್ಳೋಣ. ನಾನೀಗ ಫೋಟೋವನ್ನ ಕ್ರಾಪ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮಗೆ ಬೇಕಾದ ಸೈಜ್ಗೆ ಫೋಟೋವನ್ನ ಕ್ರಾಪ್ ಮಾಡ್ಕೊಳ್ಬಹುದು. ನಂತರ ಇಲ್ಲಿ ಕಾಣುವ ಡನ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಡಿಪಿಯ ಫೋಟೋ ಸೆಟ್ ಆಗಿದೆ. ಸುರಕ್ಷತಾ ದೃಷ್ಟಿಯಿಂದ ನಮ್ಮ ವಾಟ್ಸ್ಆಪ್ ಡಿಪಿಯ ಫೋಟೋ ಯಾರಿಗೆ ಕಾಣಬೇಕು, ಯಾರಿಗೆ ಕಾಣಬಾರ್ದು ಅನ್ನುವಂತಹದ್ದನ್ನ ನಾವೇ ಸೆಟ್ ಮಾಡ್ಕೊಳ್ಬಹುದು. ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ. ವಾಟ್ಸ್ಆಪ್ನ ಬಲಬದಿಯಲ್ಲಿ ಕಾಣುವ 3 ಚುಕ್ಕೆಗಳ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಂತರ ಸೆಟ್ಟಿಂಗ್ಸ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣುವ ಪ್ರೈವಸಿಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಂತರ ಪ್ರೊಫೈಲ್ ಫೋಟೋ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 4 ಆಪ್ಷನ್ಸ್ಗಳು ಕಾಣಸಿಗತ್ತೆ. ಮೊದಲನೇದಾಗಿ ಎವ್ರಿವನ್, ಎರಡನೇದು ಮೈ ಕಾಂಟ್ಯಾಕ್ಟ್, ಮೂರನೇದು ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್, ನಾಲ್ಕನೇದು ನೋಬಡಿ. ನೀವು ಎವ್ರಿವನ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋವನ್ನ ಎಲ್ಲರೂ ಕೂಡ ನೋಡಬಹುದು. ಮೈ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ನಲ್ಲಿ ಯಾರ್ಯಾರು ಸೇವ್ ಆಗಿದಾರೋ ಅವರುಗಳು ಮಾತ್ರ ನಿಮ್ಮ ಫೋಟೋವನ್ನ ನೋಡಬಹುದು. ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋಗಳನ್ನ ಯಾರು ನೋಡಬಾರ್ದು ಅಂತಿರುತ್ತೋ ಅವರ ಕಾಂಟ್ಯಾಕ್ಟ್ಸ್ ಅನ್ನ ನೀವು ಚೂಸ್ ಮಾಡಬಹುದು. ಉದಾಹರಣೆಗೆ ನಾನೀಗ ಒಂದೆರಡು ನಂಬರ್ಗಳನ್ನ ಇಲ್ಲಿ ಚೂಸ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಿಮ್ಮ ಫೋಟೋವನ್ನ ಯಾರು ನೋಡಬಾರ್ದು ಅಂತ ಆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಚೂಸ್ ಮಾಡ್ತಿರೋ ನಂತರ ಇಲ್ಲಿ ಕಾಣುವಂತಹ ಸರಿ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಮಾಡಿದ ನಂತರ ಪ್ರೊಫೈಲ್ ಫೋಟೋದಲ್ಲಿ ನಿಮ್ಗೆ ಒಂದು ಮೆಸೇಜ್ ಕಾಣ್ತದೆ. 4 ಕಾಂಟ್ಯಾಕ್ಟ್ಸ್ ಗಳನ್ನ ಹೊರತುಪಡಿಸಿ ಉಳಿದಿರುವಂತಹ ಎಲ್ಲ ಕಾಂಟ್ಯಾಕ್ಟ್ಸ್ ಗಳು ಕೂಡ ನಿಮ್ಮ ಪ್ರೊಫೈಲ್ ಫೋಟೋವನ್ನ ನೋಡಬಹುದು ಅಂತೇಳಿ. ನೋಬಡಿ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮನ್ನ ಹೊರತಾಗಿ ನಿಮ್ಮ ವಾಟ್ಸ್ಆಪ್ ಡಿಪಿಯನ್ನ ಬೇರೆ ಯಾರು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.